ಟೈಮ್ ಪಾಸ್ಗೆ ತಿನ್ನೋವಂಥ ಪಾಪ್ಕಾರ್ನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದರಲ್ಲೂ ಇತ್ತೀಚೆಗೆ ಟ್ರೆಂಡ್ ಆಗ್ತಿರೋಂಥ ಈ ಕ್ಯಾರಮೆಲ್ ಪಾಪ್ಕಾರ್ನ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ತಿನ್ನೋದ್ರಲ್ಲಿ ನಮ್ಮ ಮಕ್ಕಳು ಕೊಡ್ತಾ ಇದ್ದೀವಿ, ಅವರಾಗೇನು ಕೂಡ ಹಾಳು ಮಾಡ್ತಿದ್ದೀವಿ. ಹಾಗೆ ಅಂದರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಗುರು. ಅಬ್ಬಬ್ಬಬ್ಬಬ್ಬ, ನಾವು ರುಚಿ ರುಚಿಯಾಗಿ ತಿನ್ನುವಂತಹ ಈ ಕ್ಯಾರಮೆಲ್ ಪಾಪ್ಕಾರ್ನ್ ಅಂತ ಹೇಳಿದ್ರೆ ಕಾರ್ನ್ ಹೊಡೆದಿರುವಂಥದ್ದು, ಕಾರ್ನ್ದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಇದೆಲ್ಲ ಕಾರ್ನ್ ಇರುತ್ತೆ, ಅಟ್ಲೀಸ್ಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಆಗಾಗ ತೊಗೊಂಡು ತಿಂತಾ ಇರ್ತೀವಿ. ಆದರೆ ನಾವು ರೇಟ್ನ ನೋಡ್ತೀವಿ, ಕೆಲವು ಬುದ್ಧಿವಂತರು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನೂ ಕೂಡ ನೋಡ್ತಾರೆ, ಎಲ್ಲಿಂದ ಬಂದಿದೆ ಅಂತ ನೋಡ್ತಾರೆ. ಬಟ್ ಇದರಲ್ಲಿ ಏನಿದೆ, ಏನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ, ಆ ಇಂಗ್ರೀಡಿಯೆಂಟ್ಸ್ ನಮಗೆ ಒಳ್ಳೆಯದಾ ಕೆಟ್ಟದ್ದಾ ಅಂತ ನೋಡೋದೇ ಇಲ್ಲ. ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಥರ ನಾವು ತಿನ್ನೋದಲ್ಲದೆ ಈ ಥರ ಮಕ್ಳುಗಳು ಬೇರೆ ಕೊಟ್ಟು ಅವ್ರ ಆರೋಗ್ಯನೂ ಕೂಡ ಹಾಳು ಮಾಡ್ತಾ ಇರ್ತೀವಿ. ಇದು ನಿಜವಾಗ್ಲೂ ಅಷ್ಟು ಯೋಗ್ಯವಾಗಿದೆ ತಿನ್ನೋದಕ್ಕೆ? ಮತ್ತು ನಾವು ಮಕ್ಳಿಗೆ ಇದನ್ನ ಕೊಡಬಹುದಾ, ನಾವು ತಿನ್ನಬಹುದಾ ಅಂತ ಇವತ್ತು ಚೆಕ್ ಮಾಡೋಣ. ಸೊ ನನ್ನ ಹತ್ರ ಇರೋಂಥ ಪ್ಯಾಕೆಟು 60 ಗ್ರಾಮ್ ಇರೋಂಥದ್ದು ಪ್ಯಾಕೆಟು. ಸೊ ದೊಡ್ಡದಾಗಿದೆ, ಆದರೆ ಅದ್ರಲ್ಲಿ ಬರೋದೇ ಒಂದು 20-30 ಕಾಳು ಬರಬಹುದು. 100 ಗ್ರಾಮ್ನಲ್ಲಿ 429 ಕ್ಯಾಲೋರೀಸ್ ಇರುತ್ತೆ. ಪ್ರೋಟೀನ್ 4.3 ಗ್ರಾಮ್ ಅಷ್ಟೇ ಇರುತ್ತೆ. ಕಾರ್ಬೋಹೈಡ್ರೇಟ್ಸು ಗ್ರಾಮ್ನಲ್ಲಿ ಅಂದರೆ 80 ಗ್ರಾಮ್ ಇರುತ್ತೆ. ಶುಗರ್ 36 ಗ್ರಾಮ್, ಆ್ಯಡೆಡ್ ಶುಗರ್ 36 ಗ್ರಾಮ್ ನೆನ್ಪಿಟ್ಕೊಳ್ಳಿ. ಇದು MCG ಅಲ್ಲ, MG ಅಲ್ಲ, ಗ್ರಾಮ್ ಅಂದರೆ 72 ಗ್ರಾಮ್ನಷ್ಟು ಶುಗರ್ ಹಾಕಿರ್ತಾರೆ. 72 ಗ್ರಾಮ್ ಅಂದರೆ 100 ಗ್ರಾಮ್ನಲ್ಲೇ 72 ಗ್ರಾಮ್ ಶುಗರ್ ಇದೆ ಅಂತ ಅರ್ಥ. ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ, ಈ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಪರ್ 100 ಗ್ರಾಮ್ಸ್ನಲ್ಲಿ 72 ಗ್ರಾಮ್ ಶುಗರೇ ಇದೆ ಅನ್ನೋದಾದರೆ ಇನ್ನು ನಾವು ಏನು ತಿಂತಾ ಇದ್ದೀವಿ, ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಹೆಂಗೆ ಸ್ಪೈಕ್ ಆಗ್ತಾ ಇದೆ, ಫ್ಯಾಟ್ ಪರ್ಸೆಂಟೇಜ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಹೆಂಗೆ ಜಾಸ್ತಿ ಆಗಿದೆ ಅಂಥೇಳಿ ಈ ಎರಡೇ ಪಾಯಿಂಟ್ಸಲ್ಲಿ 100 ಗ್ರಾಮ್ 72 ಗ್ರಾಮ್ ಇಷ್ಟರಲ್ಲೇ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟು ಫೈಬರ್, ಆಬ್ವಿಯಸ್ಲಿ ಎರಡು ಮುಸ್ಕಿನ ಜೋಳ ಸ್ವಲ್ಪ ಆ್ಯಡ್ ಮಾಡಿರೋದ್ರಿಂದ 3 ಗ್ರಾಮ್ ಇರುತ್ತೆ. ಇದೊಂದೇ ಒಳ್ಳೆಯ ವಿಷಯ. ನೆಕ್ಸ್ಟು ಸ್ಯಾಚುರೇಟೆಡ್ ಫ್ಯಾಟು ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟು ಟ್ರಾನ್ಸ್ ಫ್ಯಾಟ್ ಕೂಡ ಇದರಲ್ಲಿ ಇಲ್ಲ, ಅದೊಂದು ಸಂತೋಷದ ವಿಷಯ. ಆ್ಯಂಡ್ ನೆಕ್ಸ್ಟು ಸೋಡಿಯಂ ಟೇಸ್ಟ್ಗೋಸ್ಕರ ಹಾಕಿರುವಂಥದ್ದು 49 ಮಿಲಿಗ್ರಾಮ್ ಅಷ್ಟು ಹಾಕಿದ್ದಾರೆ. ಓಕೆ. ಸೊ ಈಗ ಬರೋಣ ಈ ಮುಸ್ಕಿನ ಜೋಳದಲ್ಲಿ ಏನಿದೆ ಅಂತ. ಇಂಗ್ರೀಡಿಯೆಂಟ್ಸ್ನಲ್ಲಿ ಕಾರ್ನ್ ಅಂದರೆ ಜೋಳ ಕೇವಲ 33%. ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. 100%ನಲ್ಲಿ ಇದರಲ್ಲಿ ಜೋಳ ತಿನ್ನೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಐಟಮ್ ಅಂತ ಹೇಳಿದ್ರೆ ಅದು ಜೋಳ ಮಾತ್ರ. ಅದು ಬರೀ 33% ಇದೆ. ಇನ್ನು ಇದಕ್ಕೆ ಯೂಸ್ ಮಾಡಿರುವಂಥದ್ದು ವೆಜಿಟೇಬಲ್ ಆಯಿಲ್ ಅಂದರೆ ಪಾಮ್ ಆಯಿಲು, ಸೆಸಮಿ ಆಯಿಲ್ ಅಂತೇಳಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸಂತೋಷದ ವಿಷಯ, ಯಾಕಂದರೆ ನಿಜನ ಹಾಕಿದ್ದಾರೆ. ಯಾಕಂದರೆ FSSAI ಪ್ರಕಾರ ಇದರೊಳಗಡೆ ಏನಿದೆಯೋ ಅದನ್ನು ಇದ್ರಲ್ಲಿ ಮೆನ್ಷನ್ ಮಾಡಲೇಬೇಕು, ಇದು ರೂಲ್ಸ್. ನೆಕ್ಸ್ಟ್ ಶುಗರ್ 52% ಇದೆ. ಅಯ್ಯೋಯಪ್ಪ, ನಾವು ಏನು ತಿಂತೀವೋ ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಅಷ್ಟು ಸಕ್ಕರೆನೇ ಇದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಪಾಪ ಸೂಪರ್. FSSAI ಬಂದಮೇಲೆ ಇದೊಂದಾದರೂ ಒಳ್ಳೇದಾಯಿತು. ಆದರೆ ಇದನ್ನು ನನ್ನ ಮಗ ನೋಡ್ತಾನೆ. ನೆಕ್ಸ್ಟ್ ಬಂದು ಲಿಕ್ವಿಡ್ ಗ್ಲೂಕೋಸ್, ಅದು ಶುಗರ್, ಏನೇನು ಬೇರೆ ಏನಲ್ಲ. ನೆಕ್ಸ್ಟು ಮಾಲ್ಟಾಡೆಕ್ಸ್ಟ್, ಇದು ಶುಗರೇ, ಬೇರೆ ಏನಿಲ್ಲ. ಕಾಫಿ, ಮಿನರಲ್ ಸಾಲ್ಟ್ 1%. ನೆಕ್ಸ್ಟು ಇನ್ನೆಲ್ಲ INS ಇನ್ನೆಲ್ಲ ಬಿಡಿ, ಇನ್ನೆಲ್ಲ ನಮ್ಮ ಬಾಡಿಗೆ ಬೇಡದೇ ಇರೋವಂಥದ್ದು, ಸ್ಮಶಾನಕ್ಕೆ ಬೇಕಾಗಿರೋವಂಥ ಐಟಮ್ಸ್ಗಳೇ ಹಾಕಿದ್ದಾರೆ. ಇದೆಲ್ಲ ಅಷ್ಟು ಒಳ್ಳೇದಲ್ವೇ ಅಲ್ಲ. ಓಕೆ, ಇದನ್ನು ತಗೊಳ್ಳೋದ್ರಿಂದ ಏನಾದರೂ ಆಗುತ್ತೆ ಅಂತ ಕಂಪ್ನಿಯವರೇ ಹೇಳ್ಬಿಟ್ಟಿದ್ದಾರೆ. ಕಂಟೆಂಟ್ಸ್ ವಿತ್ ಆ್ಯಡೆಡ್ ಫ್ಲೇವರ್ಸ್, ನ್ಯಾಚುರಲ್ ಐಡೆಂಟಿಫೈಡ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಅಂದರೆ ನಾವು ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅಲರ್ಜಿಕ್ ಆಗಬಹುದು ಯಾರಿಗೆ ಸೋಯಾ ಮಿಲ್ಕ್ ಪ್ರಾಡಕ್ಟ್ಸ್ದು ಮತ್ತು ನಟ್ಸ್ ರಿಲೇಟೆಡ್ ಅಲರ್ಜಿಸ್ ಇದೆಯೋ ಅಂಥವ್ರಿಗೆ ಇದು ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನಾವು ಇದನ್ನೇನೋ ತೊಗೊಂಡು ಏನಾರ ಹೆಚ್ಚು ಕಮ್ಮಿ ಆದರೆ ಕಂಪ್ನಿನ ಕ್ಲೈಮ್ ಮಾಡೋಂಗಿಲ್ಲ ಅಂತೇಳಿ ಹಾಕ್ಬಿಟ್ಟಿದ್ದಾರೆ. ಓಕೆ, ಈಗ ಇದನ್ನು ನಾವು ತಿನ್ಬೋದಾ ತಿನ್ನಬಾರ್ದಾ? ನೀವು ತಿಂಗಳಿಗೆ ಒಂದು ಸಲನೋ ಅಥವಾ ಯಾವಾಗ ನೀವು ಪ್ರಾಪರ್ ಡಯಟ್ನಲ್ಲಿದ್ದು ಯಾವಾಗಲೂ ಅಪರೂಪಕ್ಕೆ ತಿಂಗಳಿಗೆ 1 ಸಲನೋ 2 ಸಲನೋ ತಿಂದರೆ ಸಂತೋಷ, ಏನೂ ಆಗೋದಿಲ್ಲ. ಬಟ್ ದಿನ ತಿಂತೀರಾ ಇಲ್ಲ ವಾರಕ್ಕೆ 1 ಸಲ 2 ಸಲ ತಿಂತೀರಾ ಅಂತ ಹೇಳಿದ್ರೆ ಖಂಡಿತ ಪ್ರಾಬ್ಲಮ್ಸ್ ಇದೆ. ಮಕ್ಕಳಿಗೆ ಇದ್ದೇನಾದ್ರು ಟೈಮ್ ಪಾಸ್ ಕೊಡ್ತಾಯಿದ್ರೆ ಖಂಡಿತ ಅವರಲ್ಲಿ ಒಬೆಸಿಟಿ ಮತ್ತು ಪ್ರೀ ಡಯಾಬಿಟಿಕ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಇದನ್ನು ಆದಷ್ಟು ಅಲ್ಲ, ನನ್ನ ಪ್ರಕಾರ ಇದು ಬಿಟ್ಟರೆ ಒಳ್ಳೆಯದು. ನಿಮ್ಗೆ ನನಗೂ ಕೊಡಲೇಬೇಕಂದ್ರೆ ರೆಡಿಮೇಡ್ ಸಿಗುತ್ತೆ, ನಿಮಗೆ ಕಾರ್ನ್ ಮಾಡಿ ಮನೆಯಲ್ಲೇ ಪಾಪ್ಕಾರ್ನ್ ಮಾಡಿ ಕೊಡಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಎಷ್ಟೋ ಬೆಟರ್. ಅದು ಕಳ್ಳನೇ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆ ಕಳ್ಳ ಅಷ್ಟೇ. ಬಟ್ ಅದನ್ನು ನೀವು ಕೊಡ್ಬೋದು.
ಇಲ್ಲ ಅಂತ ಹೇಳಿದ್ರೆ ಇದನ್ನು ಮಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದ್ಬಿಡಿ.